ಬಿಜೆಪಿಯಲ್ಲಿ ಭಿನ್ನ ಮತ ಭಿನ್ನ ರಾಗ ಕೇಳಿ ಬರುತ್ತಿರುವಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ, ಬಿಜೆಪಿಯಲ್ಲಿ ಯಾವುದೇ ರೀತಿಯ ಬಂಡಾಯ ಇಲ್ಲ ಅಂತ. ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇನ್ನು ಪರ್ಟಿಕ್ಯುಲರ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ಶಿಸ್ತು ಸಮಿತಿ ಈಗಾಗಲೇ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ನೀಡಿದೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಈ ಮೂಲಕ ನಮ್ಮಲ್ಲಿ ಯಾವುದೇ ರೀತಿಯ ಬಂಡಾಯ ಇಲ್ಲ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಬೀದರ್ನಲ್ಲಿ ಮಾತಾಡುವ ಸಂದರ್ಭದಲ್ಲಿ ಬಂಡಾಯ ಇಲ್ಲ ಅನ್ನುವಂತಹ ಮಾತನ್ನ ವಿಜಯೇಂದ್ರ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಯತ್ನಾಳ್ ಅವರ ಬಗ್ಗೆ ಶಿಸ್ತು ಸಮಿತಿ ಈಗಾಗಲೇ ನೋಟಿಸ್ ಅನ್ನ ನೀಡಿದೆ, ಅದನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ವಿಜೇಂದ್ರ ಅವರ ನೇತೃತ್ವದಲ್ಲಿ ವಕ್ಫ್ ಹೋರಾಟ ನಡೀತಾ ಇದೆ. ಸರ್ ಏನ್ ಹೇಳ್ತೀರಿ, ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್? ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ನಿನ್ನೆ ದಿನ ಟಿವಿ ಇಂಟರ್ವ್ಯೂನಲ್ಲಿ ಯಾವ ರೀತಿ ಒಳ ಒಪ್ಪಂದ ಆಗಿದೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಮಧ್ಯದಲ್ಲಿ. ಸೊ ಅಧಿಕಾರಕ್ಕೋಸ್ಕರ ಏನು ಕಿತ್ತಾಟ ಇನ್ನೇನು ಶುರು ಆಗ್ತದೆ. ಹಾಗಾಗಿ ದಿನೇ ದಿನೇ ರಾಜಕೀಯ ಬೆಳವಣಿಗೆಗಳು ಏನಾಗ್ತದೆ ನೀವು ಕಾದು ನೋಡಿ. ಸರ್ ಟೋಟಲಿ ಇವತ್ತೇನು ಏನು ನಡೀತೆ ಯತ್ನಾಳ್ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್ ತಮ್ಮ ಅಭಿಪ್ರಾಯ? ಯತ್ನಾಳ್ ಬಗ್ಗೆ ಈಗಾಗಲೇ ದೆಹಲಿ ಮುಖಂಡರ ಮುಂದೆ ಈಗಾಗಲೇ ಆ ವಿಚಾರ ತಲುಪಿದೆ. ಅಂತಿಮವಾಗಿ ನಮ್ಮ ದೆಹಲಿ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನಾವು ಭದ್ರಾಗಿರ್ತೀವಿ. ಸರ್ ಸಾಕಷ್ಟು ಹಗರಣಗಳ ಸರ್ಕಾರದ್ದು ಎಲ್ಲರೂ ಒಂದಾಗಿ ಸರ್ಕಾರ ಕೆತ್ತೋಗಿ ಕೆಲಸ ಆಗಬೇಕಲ್ಲ ಸರ್. ಈ ರೀತಿ ಜನ ಪ್ರತ್ಯೇಕವಾಗಿದ್ದಾರೆ ಬಿಟ್ಟರೆ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸರ್ ಯಾವ ರೀತಿ ಒಂದು ರಾಜ್ಯದ ಯುವಕರಿಗೆ ಬಿಜೆಪಿ ಬಗ್ಗೆ ಈ ಸರ್ಕಾರ ಬಗ್ಗೆ ಏನು ಹೇಳ್ತೀರಿ ಸರ್? ಒಂದು ಈ ಭ್ರಷ್ಟಾಚಾರ ತೊಲಗಬೇಕಾದ್ರೆ ಏನು ಕಾರ್ಯ ಕೊಡ್ತೀರಿ ತಾವು? ಈಗ ಸಭೆ ಆಗಲೇ ನೋಡಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಲೇಬೇಕು. ಈ ನಿಟ್ಟಿನಲ್ಲಿ ರಾಜ್ಯದ ಜನರು ಕೂಡ ಆಕ್ರೋಶ ಭರಿತರಾಗಿದ್ದಾರೆ. ಏನೋ ಉಪಚುನಾವಣೆ ಗೆದ್ದಿದ್ದೇವೆ ಅಂತೇಳಿ ರಾಜ್ಯವನ್ನೇ ಗೆದ್ದಿದ್ದೇವೆ ಅನ್ನೋ ಭ್ರಮೆಯಲ್ಲೇನಿದ್ದಾರೆ. ತಕ್ಕ ಪಾಠವನ್ನು ಮುಂದಿನ ದಿನಗಳಲ್ಲಿ ರಾಜ್ಯದ ಜನ ಕಲಿಸ್ತಾರೆ. ಬಸವಣ್ಣನ ನಾಡಿನಿಂದ ಹೋರಾಟ ಚಾಲೂ ಮಾಡ್ತಾ ಇದ್ರಿ, ಆದ್ರೆ ನಿಮ್ಮ ಪಕ್ಷದ ಯತ್ನಾಳ್ ಅವರು ಬಸವಣ್ಣನ ಬಗ್ಗೆ ಹೇಳಿಕೆ ಕೊಡ್ತಾರೆ ಸರ್, ಏನು ಹೇಳ್ತೀರಿ? ಎಷ್ಟು ಮಟ್ಟಿಗೆ ಸರಿಯಾಗಿದೆ? ಈಗಾಗಲೇ ಅದಕ್ಕೆಲ್ಲ ಮಠಮಾನ್ಯಗಳು ಸ್ವಾಮೀಜಿಗಳೆಲ್ಲ ಉತ್ತರ ನೀಡ್ತಾ ಇದ್ದಾರೆ. ಮೂರ್ಖತನದ ಪರಮಾವಧಿ ಆ ಹೇಳಿಕೆಗಳು. ಶಿಸ್ತು ಸಮಿತಿ ಮುಂದೆ ಅವರು ಹಾಜರಾಗ್ತಾ ಇದ್ದಾರೆ ಸರ್. ಇವತ್ತು ತಮ್ಮ ಅಭಿಪ್ರಾಯ ಏನಿದೆ ಸರ್? ಅವ್ರು ತೀರ್ಮಾನ ಮಾಡಲಿ. ಅದು ಪಕ್ಷದ ನಾಯಕರಿಗೆ ಹೈಕಮಾಂಡ್ ತಾವೇನು ಹೇಳ್ತೀರಿ ಸರ್? ಮುಂದೆ ಸರ್ಕಾರ ಬರಬೇಕಾದ್ರೆ ಯಾವ ರೀತಿ ಎಲ್ಲರೂ ಹೈಕಮಾಂಡ್ರಿಗೆ ಹೇಳತಕ್ಕಂಥಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಪಕ್ಷದ ಹೈಕಮಾಂಡ್ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಕಾದ್ ನೋಡೋಣ. ಸೊ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಾತಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು. ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕೈಯಲ್ಲಿ ಬಾಂಗ್ಲಾ ವಿರೋಧಿ ಭಿತ್ತಿ ಪತ್ರವನ್ನ ಹಿಡಿದು ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದ್ದು, ಪ್ರತಿಭಟನೆಯಲ್ಲಿ ಬೇಲಿ ಮಠದ ಶ್ರೀಗಳು ಕೂಡ ಭಾಗಿಯಾಗಿದ್ರು. ಸರಿಯಾಗಿದ್ದೀವಿ, ನಮ್ಮ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕಾಗಿದ್ದ ಸರಿಯಾಗಿದ್ದೀವಿ, ನಮ್ಮ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕಾಗಿದ್ದ ಸರಿಯಾಗಿದ್ದೀವಿ, ನಮ್ಮ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕಾಗಿದ್ದ ಸರಿಯಾಗಿದ್ದೀವಿ, ನಮ್ಮ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕಾಗಿದ್ದ. ಬೆಂಗಳೂರಿನಲ್ಲಿ ಸಿಜೇರಿಯನ್ ಡೆಲಿವರಿ ದಂಧೆ ಶುರುವಾಗಿದೆ ಎನ್ನಲಾಗಿದೆ. ಕೆಲವು ವೈದ್ಯರು ನಾರ್ಮಲ್ ಆಗುವ ಡೆಲಿವರಿ ಕೂಡ ಸಿಜೇರಿಯನ್ ಸಜೆಸ್ಟ್ ಮಾಡ್ತಿದ್ದಾರಂತೆ. ಈ ರೀತಿಯ ಆರೋಪ ಕೇಳಿ ಬರ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಇವತ್ತು ಮಹತ್ವದ ಚರ್ಚೆ ನಡೀತಾ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ 73% ಸಿಜೇರಿಯನ್ ಡೆಲಿವರಿಗಳು ಆಗ್ತಾ ಇದೆ. ಹೀಗಾಗಿ ಗರ್ಭಿಣಿಯರಲ್ಲೂ ಕೂಡ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಈ ಹಿನ್ನೆಲೆ ಇನ್ಮುಂದೆ ಅನಾವಶ್ಯಕವಾಗಿ ಸಿಜೇರಿಯನ್ ಡೆಲಿವರಿ ಮಾಡೋದಕ್ಕೆ ಇನ್ಮುಂದೆ ಕಡಿವಾಣ ಬೀಳುವ ಸಾಧ್ಯತೆ ಕೂಡ ಇದೆ. ಯಾವಾಗ ಒಬ್ರು ಗರ್ಭಿಣಿ ಆಗ್ತಾರೆ ಅವ್ರಿಗೆ ನಾವು ಮೊದಲೇ ಈ ಸಹಜ ಹೆರಿಗೆಗೆ ನೀವು ಹೋಗಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ತಯಾರಿಕೆಯನ್ನು ನೀಡತಕ್ಕಂಥ ವ್ಯವಸ್ಥೆ ಕೂಡ ನಮ್ಮ ವೈದ್ಯರು ಮಾಡಬೇಕು. ಯಾರೊಬ್ಬರು ಗೈನಕಾಲಜಿಸ್ಟ್ ಹತ್ರ ಹೋದಾಗ ಅವ್ರ ಹತ್ರ ಮಾತನಾಡಿದಾಗ ಅವರು ಆ ತಾಯಿಗೆ ಅದನ್ನು ಹೇಳ್ಕೊಡ್ಬೇಕು. ಸುಮ್ಮನೆ ಅವ್ರು ಏನನ್ನು ಕೂಡ ಮಾಡ್ದೇ ಬಂದಿದ ತಕ್ಷಣ ಇಲ್ಲ ಆಗೋದಿಲ್ಲ. ಮತ್ತೆ ನಮ್ಮ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಕೂಡ ಸ್ವಲ್ಪ ಅವರಿಗೆ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮೂಡಾ ಸೈಟ್ ಹಂಚಿಕೆಯಲ್ಲಿ ಮಹಾ ವಂಚನೆ ಬಯಲಾಗಿದೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಅಸ್ತಿತ್ವವೇ ಇಲ್ಲದ ಸಂಘಕ್ಕೆ 48 ಸೈಟ್ ಕೊಟ್ಟಿರೋದು ಬಯಲಾಗಿದೆ. ದಿನೇಶ್ ಅಕ್ರಮಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ಹೀಗಾಗಿ ಸೋಮವಾರ 48 ಸೈಟ್ಗಳ ಹಂಚಿಕೆ ರದ್ದು ಮಾಡಲಾಗಿತ್ತು. ಇದೀಗ ದಿನೇಶ್ ಕುಮಾರ್ ಮತ್ತೊಂದು ಭ್ರಷ್ಟಾಚಾರ ಬಯಲಾಗಿದೆ. ರಚನೆಯಾಗದ ಬಡಾವಣೆಗಳಲ್ಲಿ ನಿವೇಶನಗಳ ಹಂಚಿಕೆ ಮಾಡಲಾಗಿದೆ. ತದನಂತರದಲ್ಲಿ ಈ ಒಂದು ಪ್ರಾಪರ್ಟಿಗೆ ಜೀವ ಬರುತ್ತೆ. ಎದುರುಗಡೆ ಕಾಣ್ತಾ ಇರುವಂತಹ ಜಾಗ ಏನಿದೆ ಇದು ಕೂಡ ಪ್ರಾಪರ್ಟಿ ಆಗಿರುವಂಥದ್ದು. ಏನು 86ರಲ್ಲಿ ಕೂಡ ಈ ಒಂದು ಜಾಗವನ್ನು ಕಳೆದುಕೊಂಡಂತಹ
ಮಾಲೀಕರಿದೆ ಅವರು ಕೂಡ ಹೈಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಲ್ಲೂ ಕೂಡ ಮೂಡಾ ಪರವಾಗಿ ತೀರ್ಪು ಬರ್ತದೆ. ಯಾವಾಗ ದಿನೇಶ್ ಅವರು ಈ ಆಯುಕ್ತರಾಗಿ ಬರ್ತಾರೋ ತದನಂತರದಲ್ಲಿ ಮತ್ತೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತಹ ಒಂದು ಆದೇಶ ಬರುತ್ತೆ. ಈ ಆದೇಶವನ್ನೇ ತಮಗೆ ಬೇಕಾದಂತಹ ತಿರುಚಿ ಈಗಾಗಲೇ ಏನೋ ಸುಮಾರು ಅಂದರೆ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಧಗಧಗಿಸುತ್ತಿದೆ. ಈ ಹಿಂದೆಯೂ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಇದೀಗ ಮತ್ತೆ ಬಿಜೆಪಿಯಿಂದ ಯತ್ನಾಳ್ಗೆ ಗೇಟ್ ಪಾಸ್ ನೀಡಲಾಗುತ್ತಾ ಅಂತ ಹೇಳಲಾಗ್ತಾ ಇದೆ. ಯತ್ನಾಳ್ ಶಿಸ್ತು ಸಮಿತಿ ಮುಂದೆ ಕೆಲವೇ ಕ್ಷಣಗಳಲ್ಲಿ ಹಾಜರಾಗಲಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟದ ಬಗ್ಗೆ ಬೆಂಗಳೂರಿನಲ್ಲಿ ಸದಾನಂದಗೌಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದೊಡ್ಡ ದೊಡ್ಡ ಹೋಮ ಮಾಡಿ ನಂತರ ಆಹುತಿ ಕೊಟ್ಟ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು. ರಾಜನಾಥ್ ಸಿಂಗ್ ಜೆಪಿಸಿ ಚೇರ್ಮನ್ ಅವರನ್ನ ಭೇಟಿ ಮಾಡಿದ್ದಾರೆ. ಯತ್ನಾಳ್ ತಂಡವು ಶಿಸ್ತು ಸಮಿತಿ ಮುಂದೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಹೋಮಗಳನ್ನು ಮಾಡಿ ಕೊನೆಗೆ ಏನ್ ಮಾಡ್ತಾರೆ, ಎಲ್ಲರೂ ಸೇರಿಕೊಂಡು ಅದಕ್ಕೆ ಆಹುತಿಗಳನ್ನು ಕೊಡ್ತಾರೆ. ಆಮೇಲೆ ಪ್ರಸಾದ ವಿತರಣೆ ಆಗುತ್ತೆ. ಇವತ್ತು ಆ ಪ್ರಸಾದ ವಿತರಣೆ ಘಟ್ಟಕ್ಕೆ ನಾವು ತಲುಪಿದ್ದೇವೆ ಅಂತ ನನಗೆ ಅನಿಸಿದೆ. ಎಲ್ಲ ಎಂಪಿಗಳು ದೆಹಲಿಯಲ್ಲಿದ್ದಾರೆ, ಆಲ್ರೆಡಿ ಮೀಟಿಂಗ್ ಮಾಡಿ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ರಂಪಾಟ ನಡೆದಿದ್ದ ಮಹಿಳೆಗೆ ಒಂದೇ ದಿನದಲ್ಲಿ ನಿವೇಶನ ಸಿಕ್ಕಿದೆ. ನಿನ್ನೆ ತುಮಕೂರು ನಗರದಲ್ಲಿ ನಡೆದ ಸಿಎಂ ಕಾರ್ಯಕ್ರಮದಲ್ಲಿ ಮಹಿಳೆ ರಾಭಿಯಾ ರಂಪಾಟವನ್ನ ನಡೆಸಿದ್ಲು. ನಿವೇಶನಕ್ಕಾಗಿ 2 ಚಿಕ್ಕ ಹೆಣ್ಣು ಮಕ್ಕಳೊಂದಿಗೆ ಸಿಎಂ ಮುಂದೆ ಗೋಳಾಡಿದ್ರು. ತಕ್ಷಣ ಸಿಎಂ ರಾಭಿಯಾ ಹೆಸರಿಗೆ 20-30 ಅಳತೆಯ ನಿವೇಶನ ಮಂಜೂರು ಮಾಡಿದ್ದಾರೆ. ಶಿರಾ ನಗರದ ಸರ್ವೆ ನಂಬರ್ 100ರಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನೆ ವೇಳೆ ರಸ್ತೆ ವಿಚಾರಕ್ಕೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ. ಪ್ರತಿಭಟನಾಕಾರರು ರಸ್ತೆ ಬ್ಲಾಕ್ ಅನ್ನು ಮಾಡುತ್ತಾ ಆಗ್ರಹಿಸಿದ್ರು. ಇದಕ್ಕೆ ಪೊಲೀಸರು ನಿರಾಕರಿಸಿದ್ರಿಂದಾಗಿ ಕೆಲ ಹೊತ್ತು ವಾಗ್ವಾದ ನಡೆದಿದೆ. ಸರ್ಕಾರ ನಿರ್ಮಾಣ ಆಗೋದಕ್ಕೆ ಮೊದಲು ಬಾಂಗ್ಲಾದಲ್ಲಿ ನಡೆದ ಝಲಕ್ ಬಾಂಗ್ಲಾದ ಪ್ರಧಾನಿ. ಇನ್ನು ಪ್ರತಿಭಟನೆಗೆ ಸಾವಿರಾರು ಜನ ಸೇರಿದ್ರು. ಪೊಲೀಸರು ವಾಹನ ಸಂಚಾರಕ್ಕೆ ರಸ್ತೆ ಬದಲಾವಣೆ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಜನರ ನಡುವೆಯೇ ವಾಹನಗಳ ಓಡಾಟ ನಡೆಸ್ತಾ ಇದ್ದು ವಾಹನಗಳನ್ನು ನಿಲ್ಲಿಸುವಂತೆ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಶಾಸಕ ವೇದವ್ಯಾಸ್ ಕಾಮತ್ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಷ್ಟರಲ್ಲಿ ಹೈರಾಣಾದ್ರು. ಪರಿಣಾಮ ಅಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಕಾರಣದಿಂದ 1900ನೇ ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ಕಲಬುರಗಿಯಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಬೃಹತ್ ಜನಾಂದೋಲನ ಸಭೆ ಹಾಗೂ ಜಾಥಾ ನಡೆಸಲಾಯಿತು. ಪೊಲೀಸ್ ಕ್ವಾರ್ಟರ್ಸ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಜಾಥಾ ನಡೆಸಲಾಯಿತು. ಜಾಥಾ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜನಾಂದೋಲನ ಸಭೆ ನಡೆಸಲಾಗುವುದು. ಇದರ